ನಾನು ಹೋಗಿಸ್ತೀನಿ. ಸಿದ್ಧಾರೂಢ ಸ್ವಲ್ಪ ಸುಮ್ಮನೆ. ಇಲ್ಲ ಇದೆ ಅಲ್ಲೇ ಇದೆ, ಗೇಟ್ ಮೇಲೆ ಇದೆ. ಇದು ಬೇಡ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ನಾವುಗಳು ಓಡಾಡೋದೇ ಕಷ್ಟ ಆಗೋಗಿರುತ್ತೆ. ಅದರ ಮಧ್ಯ ಪಾಪ ಈ ಹಸುಗಳು ಟ್ರಾಫಿಕಲ್ಲಿ ಸಿಕ್ಕಾಕೊಬಿಡ್ತವೆ. ಯಾರೋ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾರೆ. ಸೊ ಅವು ಆ್ಯಕ್ಚುಲಿ ಮಣ್ಣೆಲದ ಮೇಲೆ ನಡೆದ್ರೆ ಅವಕ್ಕೆ ಆರೋಗ್ಯ. ಇಲ್ಲೆಲ್ಲ ಟಾರು ಸಿಮೆಂಟು ಅದ್ರ ಮೇಲೆ ರೂಢಿ ಮಾಡ್ಕೊಬಿಟ್ಟಿರ್ತವೆ. ನೋಡಿ ಒಂದು ಹೋಯ್ತು, ಅದರಿಂದ ಆಗಲೇ ಒಂದಷ್ಟು ನಮ್ಮ ಏರಿಯಾದಲ್ಲಿ ಇದ್ದಾವೆ. ಕೇರ್ ಸ್ವಲ್ಪ ಕಮ್ಮಿ ಆದರೆ ಹಸುಗಳ ಮೇಲೆ ಹಿಂಗೆ ಹಾಲು ಬೇಕು, ಹಸು ಬೇಡ. ಬೆಳಗ್ಗೆ ಟಿಫನ್ ಮುಗಿಸಿ ಅಲ್ಲಿಂದ ಸ್ವಲ್ಪ ಕೆಲಸ ಇತ್ತು ಅಂತ ಆ್ಯಕ್ಚುಲಿ ಆಚೆ ಕಡೆಗೆ ಹೋದ್ವಿ. ನನ್ನ ಫೇವ್ರೆಟ್ ಅವೆನ್ಯೂ ರೋಡ್ಗೆ, ಚಿಕ್ಕಪೇಟೆಗೆ ಸ್ವಲ್ಪ ಏನಾದ್ರು ತೊಗೊಳೋದಿತ್ತು. ಹಾಗೆ ಸ್ವಲ್ಪ ಕೆಲಸ ಇತ್ತು, ಸರಿ ಅಂತ ಕಡಲೆಕಾಯಿ ತಿನ್ಕೊಂಡು ಹೋದ್ವಿ. ಅಲ್ಲಿ ಬ್ಯಾಗ್ ಇಷ್ಟ ಆಯಿತು. ಸೊ ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋದಾಗ ಮಡಿ ಬಟ್ಟೆ ಅದು ಇದು ನನ್ನ ಇಟ್ಕೊಳಕ್ಕೆ ಬರುತ್ತೆ ಅಂತ. ಚೆನ್ನಾಗಿದೆ ಅನ್ನಿಸ್ತು. ಸೊ ಇನ್ನೊಂದು ಕಲರ್ ತೋರಿಸೋದು. ಇದು ಓಕೆನಾ? ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಿಟ್ವಿ. ಅಲಂಕಾರ್ ಪ್ಲಾಜಾ ರೋಡು. ಸೊ ಅಲ್ಲಿ ನೋಡಿದೆ ಇಟ್ಟಿಗೆನೆ ನೆನಪಾಗದೆ ಚೈಲ್ಡ್ಹುಡ್ ಡೇಸು. ಬಟ್ಟೆ ಅಂತ ನಮಗೆ ತೆಗಿತಾ ಇದ್ದಿದ್ದೆ ಅಲಂಕಾರ್ ಪ್ಲಾಜಾಲಿ. ಅಲ್ಲಿ ಹಂಗೆ ಸಂತೋಷ್ ಥಿಯೇಟ್ರ್ ನೋಡಿದ್ರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸಿನಿಮಾ ಅಂತ ಬಂದರೆ ನಾವು ಹೋಗ್ತಾ ಇದ್ದಿದ್ದೆ ಅಲ್ಲಿ ಮೆಜೆಸ್ಟಿಕ್ಕಲ್ಲಿರೋ ಥಿಯೇಟ್ರ್ಗಳಿಗೆ ಮುಂಚೆ. ಸೊ ಭೀಮಾ ಕೃಷ್ಣ ಪ್ರಣಯ ಸಖಿ ನೋಡಿ ಖುಷಿ ಆಗೋಯ್ತು. ಅದಕ್ಕೆ ಒಂದು ವಿಡಿಯೋ ತೊಗೊಂಡೆ. ಆ್ಯಕ್ಚುಲಿ ಲಾಸ್ಟ್ ಸಂತೋಷ್ ಥಿಯೇಟ್ರಲ್ಲಿ ನನಗೆ ಅಪ್ಪು ಸರ್ದು ಹುಡುಗರು ಮೂವಿ ನೋಡಿದ ನೆನಪು ಅವಾಗ. ಅಲ್ಲಿಂದ ಮುಂದೆ ಬಂದರೆ ಆ್ಯಸ್ ಯೂಶ್ವಲ್ ನಮ್ಮ ಅಣ್ಣಮ್ಮನ ದೇವಸ್ಥಾನ, ಅದಂತೂ ಸಿಕ್ಕಾಪಟ್ಟೆ ಹಾರ್ಟ್ ಟಚಿಂಗು. ಹಾಗೆ ಹೋಗ್ತಾ ಕಾಂತಿ ಸ್ವೀಟ್ಸಲ್ಲಿ ಯೂಶ್ವಲಿ ನಾವು ಸ್ವೀಟ್ಸ್ ತೊಗೊಂಡು ಹೋಗ್ತಾ ಇದ್ವಿ. ಈ ಸಲ ನಾವು ಕಾರ್ ತೊಗೊಂಡು ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಆ್ಯಂಡ್ ಮೋರ್ ಓವರ್ ಪಾರ್ಕಿಂಗಿಗೆ ಜಾಗ ಸಿಗಲ್ಲ. ಆಟೋ ಡ್ರೈವ್ ಒಂಥರ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಫೋನ್ ಬಂತು ಮನೆಯಿಂದ. ಸುಮ್ಮನೆ ನಾನು ಹೋಗಿಸ್ತೀನಿ. ಅಯ್ಯೋ ಕಾಜು ಸಿದ್ಧಾರೂಢ. ನೋಡಿದ್ರೆ ಮನೆ ಒಳಗಡೆ ಕರಿ ನಾಗರಾವು ಬಂದ್ಬಿಟ್ಟಿತ್ತು. ಸೊ ಅದು ನೋಡಿದ್ರೆ ಒಳಗಡೆ ಎಲ್ಲ ಸಿಂಬೆ ಸುತ್ಕೊಂಡು ಕೂತ್ಕೊಂಡು ಮಾಡಿ ಆಮೇಲೆ ಸಿಕ್ಕಾಪಟ್ಟೆ ಆಟ ಆಡ್ಸಾಕ್ಬಿಟ್ಟಿತ್ತು. ಅದಾದ್ಮೇಲೆ ನಾನೇನು ಮಾಡಿದೆ, ಒಂದು ಕವರ್ ಹೊಂಚ್ಕೊಂಡು, ಆ ಟೈಮಲ್ಲಿ ಕವರು ಸಿಗಲ್ಲ, ಚೀಲ ಸಿಗಲ್ಲ, ಏನೂ ಸಿಗಲ್ಲ, ಅರ್ಜೆಂಟ್. ಅದು ನೋಡಿ ಗಾಬರಿಗೆ ಕಾಣಿಸ್ಬೋದು, ಬಾಯಿ ಎಲ್ಲ ಇದು ಮಾಡ್ತಾ ಇದೆ, ಅಂದರೆ ಒಂಥರ ಕಚ್ಚಕ್ಕೆ ಬರೋ ಥರ. ಎಲ್ಲಿಗೆ ಅದು ಆ ಕಡೆಗೆ ತುಳಿಬೇಡ್ರಿ, ಅದನ್ನ ಯಾರು ಅದಾದ್ಮೇಲೆ ಒಂದು ಕವರ್ ಒಳಗೆ ಅದನ್ನು ಸೇಫಾಗಿ ಇಟ್ಕೊಂಡು, ಇನ್ನೊಂದು ಚೀಲ ಬೇಕಿತ್ತು, ಅದನ್ನು ತೊಗೊಂಡೋಗಿ ಎಲ್ಲಾದರೂ ಸೇಫಾಗಿರೋ ಜಾಗದಲ್ಲಿ ಬಿಡಬೇಕಲ್ವ. ಹಾಗೆ ಕವರಲ್ಲಿ ಇದು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ತೀಟೆ ಬೇರೆ ಮಾಡ್ತಾಯಿತ್ತು ಕವರ್ ಒಳಗೆ. ಅದಾದಮೇಲೆ ಕವರ್ ಒಳಗೆ ಹಾಕ್ಕೊಂಡು ಅದನ್ನು ಆದರೂ ಹಾಕಕ್ಕೆ ಭಯನೇ, ಬಿಕಾಸ್ ಅದು ಹಂಗೆ ಹಿಂಗೆ ಅಲ್ಲಾಡ್ತಾನೆ ಇರುತ್ತೆ. ಮಧ್ಯಾಹ್ನ ಬೇರೆ ಆ ಕಡೆ ಈ ಕಡೆ ಅವರು ಕೂಡ ಲೈಕ್ ಮಲಗಿರ್ತಾರೆ ಅಥವಾ ಏನೋ ಕೆಲಸದಲ್ಲಿ ಇರ್ತಾರೆ. ಧೈರ್ಯ ನೋಡು ನಿಜವಾಗ್ಲೂ. ಅದು ಏನಾದ್ರು ಗೊತ್ತಾ, ಅದು ಹಿಂಗೆ ಕಚ್ಚಿದ್ರೆ ಆಯ್ತದು. ಹ್ಞೂ ಸರ್, ಒಳಗಡೆ ಬಂದಾಡ್ತಾಯಿತ್ತು ಸರ್, ಬಾಗ್ಲು ಒಳಗಡೆನೆ ಬಂದ್ಬಿಟ್ಟಿತ್ತು, ಮನೆ ಒಳಗಡೆ. ಹುಷಾರು. ಆಮೇಲೆ ಅದನ್ನು ಕವರಲ್ಲಿ ತೊಗೊಂಡೋಗಿ ಅಲ್ಲಿ ಕ್ಲೀನಾಗಿ ಗಂಟೆಲ್ಲ ಬಿಚ್ಚಿಬಿಟ್ಟು ಮುಳ್ಳಿಲ್ದಿರೋ ಜಾಗದಲ್ಲಿ ನೀಲಗಿರಿ ತೋಪಿದೆ ನಮ್ಮ ಮನೆ ಹತ್ರ, ಅಲ್ಲಿ ಸೇಫಾಗಿ ಬಿಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಒಂದು ಸಮಾಧಾನ. ನಾನು ನಿಮಗೆಲ್ಲ ಒಂದು ಮೆಸೇಜ್ ಕೊಡೋದೇನು ಅಂದರೆ, ಮಕ್ಕಳು ಆಟ ಆಡ್ತಿರ್ತಾರೆ ಆ್ಯಂಡ್ ಮೋರ್ ಓವರ್ ಅಕ್ಕಪಕ್ಕದಲ್ಲಿ ಅಪಾಯ ತೆಗೆದ್ರು ಅಥವಾ ಏನೋ ಒಂದು ಸೈಟ್ ಕ್ಲೀನ್ ಮಾಡಿದ್ರು ಅಂದರೆ ಹಾವುಗಳು ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಹುಷಾರಾಗಿರಿ. ಆ್ಯಂಡ್ ಸಾಯಂಕಾಲ ಅಲ್ಲಿಂದ ಬಿಟ್ಟು ಬರಬೇಕಾದ್ರೆ ಚೆನ್ನಾಗಿತ್ತು ವ್ಯೂ ಅಂತ ಕ್ಯಾಪ್ಚರ್ ಮಾಡಿದೆ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸಂಜನಾ ಕನ್ನಡತಿ ಅಂತ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ನೋಡಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್.